ಕನಸಿನ ಗೋಪುರವಾಯಿತೆ. ಸತ್ಯ ಕಷ್ಟ ಸುಖದಲ್ಲಿ ಭಾಗಿಯಾಗಬೇಕಾದ ಸತಿನೇ ಒಂದು ಕಡೆ, ಪತಿನೇ ಒಂದು ಕಡೆ. ಇದು ನನ್ನ ಜೀವನ. ಕಡೆಯ ತನಕ ಬಾಳಬೇಕಾದವಳು ನನ್ನ ಹೆಂಡತಿ ಈಗ ನನ್ನ ಜೊತೆ ಇಲ್ಲ. ಮೊದಲೇ ಅದು ಮೂಕ ಪ್ರಾಣಿ, ಜೊತೆಗೆ ಜೀವನ ಕಿತ್ತು ತಿನ್ನುವ ಕ್ಯಾನ್ಸರ್. ಸಮಯದಲ್ಲಿ ಯಾವ ರೀತಿ ನೋಡ್ಕೋಬೇಕು ಅನ್ನೋದೇ ನನ್ನ ದೇಹ. ಅವಳಿಗಿಂತ ಮೊದಲು ನಾನೇ ಸತ್ತು ಹೋಗ್ಬಿಡ್ಬೇಕು. ನಾನೇ ಸತ್ತು ಹೋಗ್ಬಿಡು. ಅಯ್ಯಪ್ಪ ಏನಂದ್ರೆ 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 ಹೇಳಿ ಅಂದ್ರೆ. ಮೀನಾಕ್ಷಿ, ಮೀನಾಕ್ಷಿ, ಇನ್ನೂ ಅಲ್ಲೇ ನಿಂತಿದ್ದೇನೆ. ಆ ಪುತ್ರ ಯಾಮಹ ಇನ್ನೂ ಹೋಗುದಿಲ್ವೇನೆ? ನಿನ್ನ ಗಂಡ ಸತ್ರುನು ನಿನ್ನ ಪುತ್ರ ಯಾಮಹ ಹೋಗಿಲ್ವೇನೆ? ಇಲ್ಲ ಇಲ್ಲ, ಮಕ್ಕಳ ಮೇಲೆ ವ್ಯಾಮೋಹಕ್ಕೋಸ್ಕರ ನನ್ನ ಗಂಡನ ಕಳ್ಕೊಳ್ಳೋದಕ್ಕೆ ನಾನು ಸಿಗ್ತಾ ಇಲ್ಲ. ನನಗೆ ನನ್ನ ಗಂಡ ಬೇಕು, ನನಗೆ ನನ್ನ ಗಂಡ ಬೇಕು. ಏನಂದ್ರೆ ಏನಂದ್ರೆ ಹೇಳಿದ್ರೆ ಹೇಳಿದ್ರೆ ಇದಳಿ ಕೂತ್ಕೊಳ್ಳಿ ಅಂದ್ರೆ. ಹೇಗಿದ್ದೀರ ಅಂದ್ರೆ? ನಾ ಚೆನ್ನಾಗಿದ್ದೀನಿ. ನೀನ್ ಹೇಗಿದ್ದೀನಿ? ಇನ್ನು ನನ್ನ ಬಿಟ್ಟು ದೂರ ಹೋಗಲ್ಲ ತಾನೆ? ಇಲ್ಲ ರೀ ಮೀನಾಕ್ಷಿ, ಯಾವ ಮಕ್ಕಳು ಯಾರಿಗೂ ಆಗಲ್ಲ ಕಣೆ. ನಿನಗೆ ನಾನು, ನನಗೆ ನೀನೇ ಆಗ್ಬೇಕು ಕಣೆ. ಇಲ್ಲ, ಇನ್ ನಿಮ್ಮನ್ನ ಬಿಟ್ಟು ನಾನೆಲ್ಲೂ ಹೋಗಲ್ಲ. ನೀನಿಲ್ಲ ಅಂದ್ರೆ ನಾನು ಸತ್ತೋಗ್ಬಿಡ್ತೀನಿ ಮೀನಾಕ್ಷಿ, ಸತ್ತೋಗ್ಬಿಡ್ತೀನಿ. ಹಾಗನ್ಬೇಡಿ ಅಂದ್ರೆ. ಇನ್ಮೇಲೆ ಬದುಕಿದ್ರು ನಿಮ್ ಜೊತೆನೆ, ಸತ್ರು ನಿಮ್ ಜೊತೆನೆ. ನಿಮ್ಮನ್ ಬಿಟ್ಟೆಲ್ಲೂ ಹೋಗಲ್ಲ ಅಂದ್ರೆ, ನಿಮ್ಮನ್ ಬಿಟ್ಟೆಲ್ಲೂ ಹೋಗಲ್ಲ. ಏನು ನೀವು ಊಟ ಮಾಡಿದ್ರ ರೀ? ಹಾ, ಮೊನ್ನೆ ಶೀಲಾಳ್ ಗಂಡ ಬಂದು ಊಟ ತಿನ್ಸಿ ಹೋದ್ರು ಅಷ್ಟೇ. ಸುಂದರ್ ಮನೆಗೆ ಬಂದಿಲ್ಲ ಕಣೆ. ಇಲ್ಲೋಡಿ, ನಾನು ಊಟ ತಂದಿದ್ದೀನಿ, ತಗೊಳ್ಳಿ. ಮೊದಲು ಊಟ ಮಾಡಿ. ನೀನು ಊಟ ಮಾಡ್ದೇನೆ? ನಾನು ನಾನು ಮಾಡ್ತೇನೆ. ನಾನು ಸೊಸೆ ನನ್ನ ರಾಣಿ ತರ ನೋಡ್ಕೋತಾಳೆ. ಎಷ್ಟು ಚೆನ್ನಾಗಿ ಊಟ ಬಡಿಸ್ತಾಳೆ ಗೊತ್ತಾ? ನಾನು ಹೊಟ್ಟೆ ತುಂಬಾ ಊಟ ಮಾಡಿದ್ದೀನಿ. ಮೊದಲು ನೀವು ಊಟ ಮಾಡಿ ಅಂದ್ರೆ ಊಟ ಮಾಡಿ. ಕಾರ್ಯೇಷು ದಾಸಿ ಕರಣೇಷು ಮಂತ್ರಿ ಭೂತೇಷು ಮಾತಾ ರೂಪೇಷು ಲಕ್ಷ್ಮೀ ಕ್ಷಮಯಾ ಧರಿತ್ರಿ ಶಯನೇಷು ರಂಭಾ ಷಟ್ಗುಣವಂತೆ ಕುಲಧರ್ಮ ಪತ್ನಿ ಕುಲಧರ್ಮ ಪತ್ನಿ ಕುಲಧರ್ಮ ಪತ್ನಿ. ಎಲ್ಲಿದ್ಯಾ? ಅಯ್ಯೋ, ಮನೇಲಿ ಇಷ್ಟು ಕೆಲಸ ಇದ್ರು ಎಲ್ಲಿ ಹೋದ್ಲು ಇವಳು? ಅಯ್ಯೋ ಅಯ್ಯೋ ಅಯ್ಯೋ, ನಮ್ಮನೆ ಅನ್ನ ಇಲ್ಲಿದೆ. ಏನ್ ಮಾಡ್ತಿದ್ಯಮ್ಮ? ಎಷ್ಟು ದಿನದಿಂದ ನಡೀತಾ ಇದೆ? ಇನ್ನು ಮುಗ್ದಿಲ್ವಾ ನಿಮ್ದು ಪ್ರೀತಿ ಪ್ರೇಮ ಪ್ರಣಯರಾಟ? ಇಲ್ಲಮ್ಮ, ನಮ್ಮನೇಲಿ ಮಾಡಿರೋ ಅಡ್ಗೆ ಎಷ್ಟು ಬೇಗ ಖಾಲಿ ಆಗ್ತಿದೆ, ಎಲ್ಲಿ ಹೋಗ್ತಾ ಇದೆ ಅಂದ್ರೆ ಅದು ತಿರುಗಿ ಹಿಂಗೆ ಬರ್ತಾ ಇದೆ. ಎಷ್ಟು ದಿನದಿಂದ ನಡೀತಾ ಇದೆ ಕಳ್ಳಾಟ? ಇಲ್ಲ ಇಲ್ಲ, ಇವತ್ತು ಅವ್ರ ಪರಿಸ್ಥಿತಿ ನೋಡಕ್ಕಾಗದೆ ನಾನು ಕೊಟ್ಟಿರೋ ಅನ್ನ ತಂದವರು ಕೊಟ್ಟೆ ತಾಯಿ. ನಾನು ಯಾವತ್ತೂ ಈ ಕಾರ್ಯ ಮಾಡಿಲ್ಲ, ದಯವಿಟ್ಟು ಬಿಟ್ಟು.
ಹೌದಾ ಬಿಡ್ಬೇಕಾ? ಬಿಟ್ಬಿಡು. ನನಗೆ ನೀನ್ ಬೇಡ, ನಿನ್ನ ಮನೆ ಬೇಡ. ನನಗೆ ನನ್ನ ಗಂಡ ಬೇಕು. ನಾನು ನನ್ನ ಗಂಡನ ಜೊತೆಲೇ ಇರ್ತೀನಿ. ಇವ್ರನ್ನ ಬಿಟ್ಟು ನಾನು ಎಲ್ಲ ಬರಲ್ಲ. ದಯವಿಟ್ಟು ನನ್ನನ್ನು ಬಿಟ್ಬಿಡಮ್ಮ, ಬಿಟ್ಬಿಡು. ಹೇ ದೀಪ, ಬಿಟ್ಬಿಡ ಅವಳನ್ನ. ನೀನ್ ಸರಿ ಕಣಯ್ಯ, ಮಳ್ಳಿಯಂಗ್ ಮಾಡ್ತೀಯ ನೋಡು. ಇದು ನಮ್ಮ ಮನೆ ವಿಚಾರ. ನಮ್ಮ ಮನೆಗೆ ತಲೆ ಹಾಕ್ದನೆ ಸುಮ್ನೆ ಒಂದು ಮೂಲೆಯಲ್ಲಿ ಗೂಬೆ ತರ ಬಿದ್ದಿರ್ಬೇಕು ಅಷ್ಟೇ. ಇಲ್ಲ ಅಂದ್ರೆ ಪಾಪಿ, ನೀನ ಮನುಷ್ಯನೋ ರಾಕ್ಷಸಿನೋ? ಏನಂದ್ರೆ ಹೇಳಿ ಅಂದ್ರೆ ಏನಂದ್ರೆ ಏನಂದ್ರೆ ಮಾತಾಡಿ ಅಂದ್ರೆ ಮಾತಾಡಿ ಅಂದ್ರೆ ಯೋಜನೆ ಅಂದ್ರೆ ಏನಂದ್ರೆ ಇಲ್ಲಿ ನೋಡಿ, ನಾನ್ ಬಂದಿದ್ದೀನಿ, ನಿಮ್ ಮೀನಾಕ್ಷಿ ಬಂದಿದ್ದೀನಿ ಅಂದ್ರೆ ಮಾತಾಡಿ ಅಂದ್ರೆ ಮಾತಾಡಿ. ನೋಡಮ್ಮ, ನನಗೆ ನೀನ್ ಬೇಡ, ನಿನ್ನ ಮನೆ ಬೇಡ, ನಿಮ್ ಸವಾಸನೆ ಬೇಡ. ನಾನು ನನ್ನ ಗಂಡ ಎಲ್ಲಾದ್ರೂ ಬದುಕೋತೀವಿ. ದಯವಿಟ್ಟು ನನ್ನನ್ನು ಬಿಟ್ಟು ಬಿಡಮ್ಮ. ನಾನೆಲ್ಲ ಬರಲ್ಲ. ದಯವಿಟ್ಟು ನನ್ನನ್ನು ಬಿಟ್ಟು ಬಿಡು. ಅತ್ತೆ ಎಲ್ಲಿಗೆ ಹೋಗ್ತೀರಾ? ಹೋಗ್ಕೂಡ್ದು. ಹೋಗೋದಾದ್ರೆ ನಿಮ್ ಮಗ ಬಂದ ಮೇಲೆ ಹೋಗಿ. ಇಲ್ಲ ಅಂದ್ರೆ ಗೊತ್ತಲ್ಲ, ನಿಮ್ಮ ಮಗನಿಗೆ ವಿಷ. ಮಾತಾಡಕ್ಕೆ ನಿನಗೆ ನಾಚಿಕೆ ಆಗಲ್ವಾ? ಕೈ ಹಿಡಿದ ಗಂಡನಿಗೆ ವಿಷ ಹಾಕಿ ಕೊಂದು ವಿಧವೆ ಬಾಳ್ಬೇಕು ಅಂತ ಮಾಡ್ತಾ ಇದೀಯಾ? ಛೀ, ಇಂತ ಮಾತಾಡಕ್ಕೆ ನಿನಗೆ ನಾಚಿಕೆ ಆಗಲ್ವಾ? ನೋಡು, ಇಷ್ಟು ದಿನ ನಾನು ಸಹನೆಯಿಂದ ಸುಮ್ಮನೆ ಇದ್ದೆ. ಇನ್ನು ಮೇಲೆ ನಾನು ಸುಮ್ಮನೆ ಇರಲ್ಲ. ದಯವಿಟ್ಟು ನನ್ನ ತಾಳ್ಮೆನ ಕೆಡಕ್ಬೇಡ. ಇಲ್ಲ ಅಂದ್ರೆ ನಿನ್ನನ್ನು ಸಾಯಿಸಿ ಸಾಯಿಸು ಸಾಯಿಸು ಅಂತ ಹೇಳ್ತಾ ಇದ್ದೀನಲ್ಲ. ಬಿಟ್ರೆ ನಿನಗೆ ತೊಂದ್ರೆ. ಬೇಡ ದೀಪ. ಅಮ್ಮ, ದೀಪ, ಅಮ್ಮ, ಬಿಡು ಅಂತ ಹೇಳ್ತಾ ಇದ್ದೀನಿ. ಆಡಿದ ಆಟಕ್ಕೆ ಮಾಡಿದ ಮೋಸಕ್ಕೆ ವಿಧಿ ನೀಡಿತು ಶಿಕ್ಷೆ. ಆಡಿದ ಆಟಕ್ಕೆ ಮಾಡಿದ ಮೋಸಕ್ಕೆ ವಿಧಿ ನೀಡಿತು ಶಿಕ್ಷೆ. ತಾನು ಹೂಡಿದ ಸಂಚುಗಳಿಂದ ಆಳಾಯಿತು ಶ್ರೀರಕ್ಷೆ. ಆಳಾಯಿತು ಶ್ರೀರಕ್ಷೆ. ಆಳಾಯಿತು ಶ್ರೀರಕ್ಷೆ. ಏನ್ ಮಾಡ್ತಾ ಇದೀಯ? ನೀವೇನ್ ಮನುಷ್ಯರ ಇಲ್ಲ ರಾಕ್ಷಸರು? ನೋಡಿ ಅಂದ್ರೆ ನೀವು ಬರ್ಲಿಲ್ಲ ಅಂದ್ರೆ ನಿಮ್ಮ ಅಮ್ಮ ನಿಮ್ಮ ಅಪ್ಪ ನನ್ನ ಸಾಯಿಸಿ ಬಿಡ್ತಿದ್ರು ಅಂದ್ರೆ. ಇಲ್ಲ ಕಣೋ, ಮೊದ್ಲೇ ನೀನ್ ಹೇಳ್ತಿ ನಿಮ್ಮ ಅಮ್ಮನ. ಅದಕ್ಕೆ ಈ ರೀತಿ ದನ ಕೊಡ್ದಂಗ್ ಹೊಡಿಯೋದ? ಈ ರೀತಿ ಹೊಡೆಯೋದಕ್ಕೆ ನಿಮ್ಗೆ ಮನ್ಸಾದ್ರೆ ಹೇಗ್ ಬಂತು? ಛೇ, ಏನು ಅರಿಯದ ಈ ದೀಪಾವಳಿಗೆ ನಿಮ್ಮಂತ ಮುದಿಗೋಬೆಗಳಿಂದ ನಾವು ಇನ್ನು ಏನು ಅನುಭವಿಸಬೇಕು ತಾನೆ? ಯಾರನ್ನ ನೀನು ಮುದೆಗೋಬೆಗಳು ಅಂತ ಇರೋದು? ಪಾಪಿ, ಹೆಂಡತಿ ಮಾತು ಕೇಳ್ಕೊಂಡು ಹೆತ್ತ ತಂದೆ ತಾಯಿಗೆ ಚಿತ್ತ ಹಿಂಸೆ ಕೊಡ್ತಾ ಇದೆಯಲ್ಲ. ನೀನು ಒಬ್ಬ ಮಗ ಏನು? ನಿನಗೆ ತಲೆಗಿನ ಕೆಟ್ಟಿದೆಯೇನೋ ಪಾಪಿ? ತಲೆ ಕೆಟ್ಟಿರೋದು ನನ್ಗಲ್ಲಮ್ಮ, ನಿನ್ಗೆ ನಿನ್ ಗಂಡನ್ಗೆ. ಅದಕ್ಕೆ ಈ ರೀತಿ ಆಡ್ತಾ ಇದ್ದೀರಾ? ನೀವು ನಮ್ಗೆ ತೊಂದರೆ ಕೊಡ್ಬೇಕು ಅಂತಾನೆ ಇನ್ನು ಬದುಕಿದ್ದೀರಾ? ನೀವು ಬದುಕಿರೋದಕ್ಕಿಂತ ಸತ್ತಿದ್ರೆ ನೆಮ್ಮದಿಯಾಗಿರ್ತಿದ್ವಿ. ಹೌದಪ್ಪ, ಹೌದು. ಏಕೆ ಹೇಳು? ನಿಮ್ಗಳು ಎದೆ ಮೇಲೆ ಇದ್ದೀವಲ್ಲ, ಅದಕ್ಕೆ. ನಾವು ಸತ್ರೆ ನಿಮ್ಗೆ ನೆಮ್ಮದಿ. ತಂದೆ ತಾಯಿ ಮೇಲೆ ಸ್ವಲ್ಪನೂ ಪ್ರೀತಿ ಇಲ್ಲ ಕಣ್ರು. ಅಯ್ಯೋ ರೀ, ಇವ್ರ ಗೋಳಾಟ ನೋಡಕ್ಕಾಗಲ್ಲ. ಈ ನಾಯಿಗಳು ಇಲ್ಲೇ ಬಿದ್ದು ಸಾಯ್ಲಿ. ಕೇಳ್ತೀಯನೋ ನಿನ್ನ ಹೆಂಡತಿ ಆಡ್ತಾ ಇರೋ ಮಾತನ್ನ? ಕೇಳಿಸ್ಕೊಂಡು ಸುಮ್ಮನೆ ನಿಂತಿದ್ಯಲ್ಲೋ ಶಂಕರ? ಅವನಲ್ಲೇ ಒಳ್ಳೆ ಗುಣ ಇಲ್ಲ.
ಇನ್ನು ಅವಳೆಲ್ಲಿ ಕಲಿತಾಳೆ ಬಿಡೆ. ನನ್ನ ದೀಪಳ ಬಗ್ಗೆ ಅದು ಇದು ಅಂತ ಮಾತಾಡಿದ್ರೆ ಸರಿ ಇರಲ್ಲ. ಏನೋ ಮಾಡ್ತೀಯಾ? ಏನೋ ಮಾಡ್ತೀಯಾ? ಹೊಡಿತೀಯೇನೋ? 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 ಅಮ್ಮ! ಏನಾದ್ರೆ? ನೀನೇನು ತಾಯಿಯೋ ಇಲ್ಲ ರಾಕ್ಷಸಿಯೋ? ಯಾಕೆ ಈ ರೀತಿ ಎಲ್ರಿಗೂ ಹೊಡೆದು ಹಿಂಸೆ ಕೊಡ್ತಿದ್ದೀರಲ್ಲ? ಹಡೆದ ತಾಯಿಯ ಒಡೆದು ಬೈಬೇಡ ನರಕ ತಪ್ಪದಲ್ಲ. ತಂದೆ ತಾಯಿಯ ದೂರ ಇಡಬ್ಯಾಡ ದೇವರೊಪ್ಪುವುದಿಲ್ಲ. ನಿನ್ನ ದೇವರೊಪ್ಪುವುದಿಲ್ಲ. ನಿನ್ನ ದೇವರೊಪ್ಪುವುದಿಲ್ಲ. 9 ತಿಂಗಳು ಹೊತ್ತು ಸಾಕಿದ ತಾಯ ಮರೆಯಬೇಡ. ಹೆಂಡತಿ ಮಾತೇಳಿ ಹೆತ್ತ ತಾಯಿಯ ಸಿಕ್ಕಂಗೆ ಬಡಿಬೇಡ. ತಾಯಿಯ ಸಿಕ್ಕಂಗೆ ಬಡಿಬೇಡ. ತಾಯಿಯ ಸಿಕ್ಕಂಗೆ ಬಡಿಬೇಡ. ಇಲ್ಲ ಕಣೋ, ಹೆತ್ತ ತಾಯಿ ಮೇಲೆ ಕೈ ಮಾಡಿದ್ಯಾ ಅಂದ್ರೆ ನೀನು ಉದ್ಧಾರ ಆಗಲ್ಲ ಕಣೋ, ನೀನು ಉದ್ಧಾರ ಆಗಲ್ಲ. ಈ ತಾಯಿ ಶಾಪ ನಿನಗೆ ತಟ್ಟದೇ ಇರಲ್ಲಪ್ಪ. ಅಮ್ಮ, ಕಷ್ಟಪಟ್ಟು ಬೆವರು ಸುರಿಸಿ ದುಡ್ದು ನಿಮ್ಮನ್ನು ಸಾಕಿದ್ದಕ್ಕೆ ನನಗೆ ಸಾಪ ಹಾಕ್ತೀನಮ್ಮ, ಸಾಪ. ಅಮ್ಮ, ನೀನು ನನಗೆ ಹಾಲು ಕುಡಿಸಿ ಬೆಳೆಸಿದ್ಯೋ ಇಲ್ಲ ವಿಷ ಕುಡಿಸಿ ಬೆಳೆಸಿದ್ಯೋ? ನಾನು ಉದ್ಧಾರ ಆಗಲ್ವೇನಮ್ಮ? ಉದ್ಧಾರ ಆಗಲ್ವಾ? ನಿನ್ನ ಸಾಪ ನನ್ನ ಬಟ್ಟೆ ಮೇಲಿನ ನಿಮ್ಮಂತರ್ನ ನನ್ನ ತಂದೆ ತಾಯಿ ಅಂತ ಹೇಳ್ಕೊಳ್ಳೋದಕ್ಕೂ ನಾಚಿಕೆ ಆಗುತ್ತಮ್ಮ, ನಾಚಿಕೆ ಆಗುತ್ತೆ. ನಿಮ್ಮನ್ನ ನೋಡ್ತಿದ್ರೆ ನನಗೆ ಹುಚ್ಚಿಡ್ದಾಗುತ್ತೆ, ಹುಚ್ಚಿಡ್ದಾಗುತ್ತೆ. ಒಂದು ಕ್ಷಣನೂ ನನ್ನ ಕಣ್ಮುಂದೆ ನಿಲ್ಬೇಡಿ. ಎಲ್ಲಾದ್ರೂ ತೊಲಗೋಗಿ ಇಲ್ಲ ಅಂದ್ರೆ ನಿಮ್ ಕಾಫಿ ಮಾಡ್ಕೊಡ್ತೀನಿ, ಕುಡಿ ಅಂತ. ಮೊದಲನೇ ಮಗು ಗಂಡು ಮಗು ಬೇಕು, ಗಂಡು ಮಗು ಬೇಕು ಅಂತ ದೇವರಲ್ಲಿ ಹರಕೆ ಹೊತ್ತು ಮಗನ ಎತ್ತಿದ್ದಕ್ಕೆ ನಮಗೆ ಶಿಕ್ಷೆ ಆಗ್ಬೇಕಾಗಿತ್ತೆ ಕಣಪ್ಪ, ನಮಗೆ ಶಿಕ್ಷೆ ಆಗ್ಬೇಕಾಗಿತ್ತೆ. ನಾವು ಮಕ್ಕಳು ಯಾರಿಗೂ ಆಗಲ್ಲ ಕಣೆ. ನಾವೇ ದಂಡೆ. ಮನದಾಸೆ ನೋರು ಮಡುಗದೋನು ಯಾರು ಜರಿಬ್ಯಾಡ ಯಾರ ನಿಜ ಐತೆ ದೂರ ನೆನೆದಂಗೆ ಎಲ್ಲ ನಡೆದೋದೆ ಮುಂದೆ ಬರೆದೋದೆ ಅಲ್ಲಿ ಬೆಲೆಯನ್ನು ತಂದೆ ವಿಧಿಯೇ ವಿಧಿಯಾಟ ಕಂಡು ಯಾರು ಮಾನವ, ವಿಧಿಯಾಟ ಕಂಡು ಯಾರು ಮಾನವ. ಅಮ್ಮ, ಅಂತಹ ಮಕ್ಕಳು ಪಡೆದ ನಾವೇ ಧನ್ಯರು ಕಡೆ. ಅಮ್ಮ, ಬಾರಮ್ಮ ಮನೆಗೆ. ಇಲ್ಲಪ್ಪ, ನ್ಯಾಯದಲ್ಲಿ ತೀರ್ಮಾನದಾಗೆ ನೀನ್ ನಮ್ಮ ಮನೇಲೆ ಇರ್ಬೇಕು. ಬಾರಮ್ಮ ಮನೆಗೆ. ಬೇಡಪ್ಪ ಶಂಕರು, ಬಿಡು. ನಿನ್ನಮ್ಮಯ್ಯ ನನ್ನನ್ನು ನಿಮ್ಮಪ್ಪನ ದೂರ ಮಾಡ್ಬೇಡ. ಬಿಟ್ಬಿಡು ಶಂಕರು, ಬಿಟ್ಬಿಡು. ಅಮ್ಮ, ನೀನ್ ಬೇಕಾದ್ರೆ ನಮ್ ಜೊತೆಲಿ ಇರೋಕೆ ಇಷ್ಟ ಇಲ್ಲ ಅಂದ್ರೆ ಮತ್ತೆ ನ್ಯಾಯಕ್ಕೆ ಸೇರಿಸಿ ನ್ಯಾಯದಲ್ಲಿ ತೀರ್ಮಾನ ಮಾಡಿ ನೀನ್ ಎಲ್ಲಿ ಬೇಕಾದ್ರೂ ಇರುವಂತೆ. ಬಾರಮ್ಮ ಮನೆಗೆ. ಎಲ್ಲರ ಸಾಕಿದ್ರು ಎಳನೀರ್ಕೊಂಬದೆ ಪ್ರೀತಿಯಿಂದ ಮಕ್ಕಳಿಂದ ಕಣ್ಣೀರ್ ಸಿಗದೆ. ಅಪ್ಪ ಅಮ್ಮ ಬದುಕಿರೋ ತನಕ ಕೀಳ ಕಾಣ್ತಾರೆ. ಅಪ್ಪ ಅಮ್ಮ ಬದುಕಿರೋ ತನಕ ಕೀಳ ಕಾಣ್ತಾರೆ. ಸತ್ತೋದ್ಯಾಗೆ ಶ್ರಾದ್ದ ಮಾಡಿ ಕೂಡುವಾಗ್ತಾರೆ. ಅವ್ರನ್ನೆಲ್ಲ ಕಾಗೆ ಮಾಡಿ
ಕೂಳಾಗ್ತಾರೆ ದ್ಯಾವ್ರೇ ಎಲ್ಲ ಕಾಯೋ ದ್ಯಾವ್ರೇ ನೀನು ಎಲ್ಲಿ ಕೊಟ್ಟಿದ್ದಿ ನಮ್ಮನ್ನೆಲ್ಲ ಭೂಮಿಯ ಕೊಟ್ಟು ಏನು ಮಾಡಿದ್ದಿ ನೀ ಏನು ಮಾಡಿದ್ದಿ ಅಂತಾರೆ ಆದರೆ ಈ ಸಂಸಾರ ಬಂಧನದಲ್ಲಿ ನನ್ನ ಬೇಡವಾದದ್ದು ನನ್ನ ಕೈ ಹಿಡಿದ ಸದ್ಯನ ಕಾಪಾಡಲಾಗರದ ಏಡಿ ನಾನು ಆಗಿದ್ದೇನೆ. ನಾನು ಬದುಕಿರೋದಕ್ಕಿಂತ ಈ ಸಂಸಾರ ಬಂಧನದಿಂದ ದೂರ ಬಹುದೂರ ಬಹುದೂರ ಹೋಗ್ತಾ ಇದ್ದೀನಿ. ನನ್ನ ಮೀನಾಕ್ಷಿ ಕ್ಷಮಿಸಿಬಿಡೆ. ಮನನೊಂದ ಗುಣಶೇಖರ ಬರೆಯುತ್ತವರ ಕಾಗದ ಮನೆಯ ಗೌರವವ ನೆನೆದು ಹೊರಟನು ಸುಮದವ ಮನೆಯ ಗೌರವ ನೆನೆದು ಬರೆಯುವ ಕಾಗದವ ಮನೆತನದ ಗೌರವಕ್ಕೆ ಹೊರಟನು ಅಡವಿಯಗೆ ಇದುವೇ ಬಂಧನ ಸಂಸಾರ ಬಂಧನ ಇದುವೇ ಬಂಧನ ಸಂಸಾರ ಬಂಧನ